ಇಂದಿನಿಂದ ನೀನೇ ನನಗೆ ಸಕಲ ಸಂಪತ್ತು, ನೀನೇ ನನಗೆ ದಾರಿ ದೀಪ. ನೋಡಪ್ಪ, ನಿನಗೊಂದು ಮಹತ್ವದ ಕೆಲಸ ವಹಿಸುತ್ತಿರುವೆ, ಅದನ್ನು ಚಾಚು ತಪ್ಪದೇ ಪಾಲಿಸುವೆ ಯಾಕಂದ. ಹೇಳಪ್ಪ, ಅದೇನು ನಿಮ್ಮ ಕೆಲಸ? ನಿಮ್ಮ ಪಾದ ಸಾಕ್ಷಿಯಾಗಿ ನಿಮ್ಮ ಮಾತನ್ನು ಸಾಕ್ಷಿಯಾಗಿ ಪಾಲಿಸುತ್ತೇನೆ ಆಯಿತೆ. ಜಾಣನಪ್ಪ ನೀನು ನನ್ನಂತವನ ಬಡ ಭಿಕಾರಿಯಲ್ಲಿ ಕೈಗೆ ಸಿಗದೆ ಯಾರಾದರೂ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದರೆ ನೀನು ಸಂತೋಷವಾಗಿ ಕಾಲ ಕಳೆಯಬಹುದು. ನಿನ್ನ ಹೆತ್ತ ತಾಯಿ ಮಹಾಪುಣ್ಯವಂತಳು ಬಾಲು, ಮಹಾಪುಣ್ಯವಂತಳು. ಅಪ್ಪ, ರಸ್ತೆಯಲ್ಲಿ ನಿಂತು ಕಣ್ಣೀರು ಹಾಕುತ್ತಾ ನಿಂತರೆ ಒಳ್ಳೆಯದಲ್ಲಪ್ಪ. ಆ ದೇವರು ನಮಗೇನು ಕಡಿಮೆ ಮಾಡಿದ್ದಾನೆ? ನನ್ನನ್ನು ಹಡೆದ ತಾಯಿ ಸತ್ತು ಸ್ವರ್ಗಕ್ಕೆ ಸೇದಳೇನಾಯ್ತಪ್ಪ? ಜನ್ಮ ಕೊಟ್ಟ ತಂದೆ ನೀವಿದ್ದೀರಲ್ಲಪ್ಪ, ನೀವೇ ನನಗೆ ನಿಜವಾದ ದೇವರಪ್ಪ. ಅಯ್ಯೋ ನನ್ನ ಮುದ್ದು ಕಂದ, ನಿನ್ನ ಮಾತು ಕೇಳುತ್ತಿದ್ದರೆ ನನ್ನ ಹೃದಯದಲ್ಲಿ ಸಾವಿರ ಬಾಣ ಚುಚ್ಚಿದಂತಾಗುತ್ತದೆ ಅಪ್ಪ. ನಿನ್ನ ಹೆತ್ತ ತಾಯಿ ನಿಜಕ್ಕೂ ಮಹಾಪುಣ್ಯವಂತರು ಕಂದ, ಅಪ್ಪ, ಸತ್ತ ತಾಯಿಯನ್ನು ನೆನೆಸಿಕೊಂಡಾತರೇನು ಪ್ರಯೋಜನ? ಈಗ ನಮ್ಮ ಉಪಜೀವನದ ಬಗ್ಗೆ ದಾರಿ ಹೇಗೆ ತಿಳಿಸಪ್ಪ? ತಿಳಿಸ್ತೀನಪ್ಪ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಿನಗೆ ಜೀವನದ ಬಗ್ಗೆ ಎಷ್ಟು ಕಾಳಜಿ ಇದೆಯಲ್ಲಪ್ಪ. ನೋಡು, ನಾನಂತೂ ದುಡಿಯಲು ಮೈಯಲ್ಲಿ ಶಕ್ತಿ ಕಳೆದುಕೊಂಡಿದ್ದೇನೆ. ಅದಕ್ಕೆ ಈ ನಿನಗೆ ಈ ಪೇಪರ್ಗಳನ್ನು ಮಾರಿ ಬಂದ ಜೀವನ ದುಡ್ಡಿನಲ್ಲಿ ನಮ್ಮ ಉಪಜೀವನ ನಡೆಸೋಣ. ತೆಗೆದುಕೋ ಮಗು ಈ ಪೇಪರ್ಗಳನ್ನು. ಆಯ್ತಪ್ಪ, ತಪ್ಪದೆ ಪೇಪರ್ಗಳನ್ನು ಮಾರಿಕೊಂಡು ಬಂದು ನಿನಗೆ ಹಣ ಒಪ್ಪಿಸುತ್ತೇನೆ ಆಯ್ತೆ. ನೋಡು ಬಾಬು, ಬೀದಿಯಲ್ಲಿ ಓಡಾಡುವಾಗ ತುಂಬಾ ಜಾಗ್ರತೆಯಿಂದಿರಪ್ಪ. ಯಾಕೆಂದರೆ ವಾಹನ ಸಂಚಾರ ಬಹಳ ಇರುತ್ತದೆ. ನೋಡು, ನಿನಗೆ ಹಸುವೆ ಆಗಿರಬೇಕಂತ ಕಾಣುತ್ತಿದೆ. ಏನಾದರೂ ನಿನಗೆ ತಿನ್ನಲು ತರುತ್ತೇನೆ. ನೀನು ಬೀದಿಯಲ್ಲಿ ಹೋಗುವಾಗ ಹುಷಾರಾಗಿರಪ್ಪ, ನಾನು ಹೋಗಿ ಬರುತ್ತೇನೆ. ಪೇಪರ್ ಸರ್, ಪೇಪರ್. ಸಾಹಿತ್ಯ ಕರ್ನಾಟಕ, ಪ್ರಜಾವಾಣಿ, ನಮ್ಮ ದೇಶದ ಹೊಸ ವಿಷಯಗಳು ಈ ಪೇಪರ್ನಲ್ಲಿರುತ್ತೆ ಸರ್. ಬನ್ನಿ ಸರ್, ತೆಗೆದುಕೊಳ್ಳಿ ಸರ್. ಪೇಪರ್ ಸರ್, ಪೇಪರ್ 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 ಸರ್. ಪೇಪರ್ ತೆಗೆದುಕೊಳ್ಳಿ ಸರ್. ಹೇ ಹೀಡಿಯಟ್, ದಾರಿ ಬಿಟ್ಟು ನಿಲ್ಲು. ಈ ಪೇಪರ್ ನಮಗೆ ಅವಶ್ಯವಿಲ್ಲ. ಸರ್ ಸರ್, ಅನ್ನಬೇಡಿ ಸರ್. ಕೇವಲ ₹1 ಕೊಟ್ಟು ಪೇಪರ್ ತೆಗೆದುಕೊಂಡರೆ ನಿಮ್ಮ ಶ್ರೀಮಂತಿಕೆಯನ್ನು ಕಡಿಮೆ ಆಗುವುದಿಲ್ಲ. ತಗೊಳ್ಳಿ ಸರ್ ಪೇಪರ್. ಹೇ ಹೀಡಿಯಟ್, ಸೋಟುದ್ದ ಇದೆಯಾ? ನನಗೆ ಎದುರು ಉತ್ತರ ಕೊಡೋಷ್ಟು ದೊಡ್ಡನಾದಿಯಾ ಹೀಡಿಯಟ್? ನನ್ನ ಶ್ರೀಮಂತಿಕೆ ಕಟ್ಟಿಕೊಂಡು ನಿನಗೇನಾಗಬೇಕು? ನಮ್ಮಂತ ಶ್ರೀಮಂತರನ್ನು ಬೇಯುವುದರಿಂದಲೇ ನೀವು ಈ ರೀತಿ ಭಿಕ್ಷುಕರಾಗಿ ಹುಟ್ಟಿರುವುದು. ಮಗು ಬಾಯಿಗೆ ಬಂದಂತೆ ಏನೋ ತಿಳಿದು ಮಾತಾಡಿದೆ. ₹10 ಕೊಟ್ಟು ಒಂದು ಪೇಪರ್ ತೆಗೆದುಕೊಂಡ್ರೆ ಅದಕ್ಕೂ ಒಂದು ತುತ್ತು ಅನ್ನ ಹಾಕ್ದಂಗೆ ಆಗತ್ತೆ.